ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ರಾಯಣ್ಣನ ಸಂಗೊಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಗ್ರಾಮದೇವಿಯ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಗೋಪುರ ಕಳಸಾರೋಹಣ, ಶ್ರೀ ಕಲ್ಮೇಶ್ವರ, ಶ್ರೀ ವಿಠಲ ರುಕ್ಮಿಣಿ, ಶ್ರೀ ಬಸವೇಶ್ವರ, ಶ್ರೀ ಬೀರದೇವರ, ಶ್ರೀ ಯಮನೂರಪ್ಪ ದೇವಸ್ಥಾನಗಳ ಉದ್ಘಾಟನೆ ಮತ್ತು ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮಗಳು ಏಪ್ರಿಲ್ 20ರಿಂದ 24ರವರೆಗೆ ಶ್ರೀ ಗ್ರಾಮದೇವಿಯ ದೇವಸ್ಥಾನದ ಆವರಣದಲ್ಲಿ ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಭ್ರಮದಿಂದ ಜರುಗಲಿದೆ. ಸುಮಂಗಲಿಯರಿಂದ ಕುಂಭಮೇಳ, ಡೊಳ್ಳು ವಾದ್ಯಗಳ ಸಮೇತ ಪೂಜ್ಯರ ಸಾರೋಟ ಮೆರವಣಿಗೆ ನಡೆಯಲಿದೆ. ನಿತ್ಯ ಗ್ರಾಮದೇವಿಗೆ ಹಾಗೂ ಗ್ರಾಮದ ವಿವಿಧ ದೇವರುಗಳಿಗೆ ವಿಶೇಷ ಪೂಜೆ, ಪ್ರಾರ್ಥನೆ, ಅಭಿಷೇಕ, ಹೋಮ, ಹವನ, ಭಜನೆ, ಹೊನ್ನಾಟ, ಸುಮಂಗಲಿಯರಿಂದ ಶ್ರೀದೇವಿಗೆ ಕುಂಕುಮಾರ್ಚನೆ, ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ ಪ್ರದರ್ಶನ ಜರುಗಲಿದೆ. ನಮಸ್ಕಾರ. ಬಸವರಾಜ ನಿಂಗಪ್ಪ ಕೊಡ್ಲಿ ಅಂತ, ಶ್ರೀ ಗ್ರಾಮದೇವಿ ದೇವಸ್ಥಾನ ಜೀವಕ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು. ದಿನಾಂಕ 20/4/2026ರಿಂದ 24/4/2026ರವರೆಗೆ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರು ದೇವಿ ಸಾನ್ನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಐತಿಹಾಸಿಕ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆಯರ ನೂತನ ದೇವಸ್ಥಾನ ಉದ್ಘಾಟನೆ, ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಗೋಪುರ ಕಳಸಾರೋಹಣ, ಶ್ರೀ ಕಲ್ಮೇಶ್ವರ, ಶ್ರೀ ವಿಠಲ ರುಕ್ಮಿಣಿ, ಶ್ರೀ ಬಸವೇಶ್ವರ, ಶ್ರೀ ಬೀರದೇವರ, ಶ್ರೀ ಯಮನೂರಪ್ಪ ದೇವಸ್ಥಾನಗಳ ಉದ್ಘಾಟನೆ ಮತ್ತು ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಧರ್ಮ ಸಮಾರಂಭ ಈ ರೀತಿ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು 5 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂದ ಈ ಮೂಲಕ ತಮ್ಮಲ್ಲಿ ಕೇಳ್ತಾರೆ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕಂ ದೇವಿ ಗ್ರಾಮದೇವತಾ ನಮೋಸ್ತುತೆ. ಪ್ರಪ್ರಥಮದಲ್ಲಿ ಸಂಗೊಳ್ಳಿ ಗ್ರಾಮದ ಗ್ರಾಮದೇವತೆಯರಿಗೆ ಹಣೆಮನೆದು ದಿನಾಂಕ 20/4/2026ರಿಂದ 24/4/2026ರವರೆಗೆ ನಮ್ಮೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂತಹ ಗ್ರಾಮದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ, ಗೋಪುರದ ಕಳಸಾರೋಹಣ, ಶ್ರೀ ಕಲ್ಮೇಶ್ವರ, ಶ್ರೀ ವಿಠಲ ರುಕ್ಮಿಣಿ, ಶ್ರೀ ಬಸವೇಶ್ವರ, ಶ್ರೀ ಬೀರದೇವರ, ಶ್ರೀ ಯಮನೂರಪ್ಪ ದೇವಸ್ಥಾನಗಳ ಉದ್ಘಾಟನೆ ಮತ್ತು ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನಾ ಧರ್ಮ ಸಮಾರಂಭ ಈ ಒಂದು ಕಾರ್ಯಕ್ರಮ ರಾಯಣ್ಣನ ಸಂಗೊಳ್ಳಿಯಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಅದೇ ತರನಾಗಿ ಮೊದಲನೇ ದಿವಸ ನೂತನ ದೇವಸ್ಥಾನದ ಆಲಯ ಪ್ರವೇಶ ಸೋಮವಾರ ದಿನಾಂಕ 24/4/2026ರಂದು ವೈದಿಕತ್ವವನ್ನು ಶ್ರೀ ಗುರು ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠದ ಪುರೋಹಿತ ಬಳಗದವರು ನೆರವೇರಿಸಿಕೊಡ್ತಾರೆ. ಆ ತರನಾಗಿ ಅವತ್ತು ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಹಾಗೂ ಧರ್ಮಸಭೆ 7:30 ಗಂಟೆಗೆ ಇರುತ್ತದೆ. ಅವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪರಮ ಪೂಜ್ಯ ವಿಜಯಾನಂದ ಸ್ವಾಮಿಗಳು ಆನಂದಾಶ್ರಮ ಬೇವಿನಕೊಪ್ಪ, ಉಪದೇಶವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಜಡಿಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ದೊಡವಾಡ ಹಾಗೂ ಪ್ರತಿದಿನ ಪ್ರವಚನಕಾರರಾಗಿ ಶ್ರೀ ಪರಮ ಪೂಜ್ಯ ನಿಶ್ಚಲ ಸ್ವರೂಪ ಗುರುಜಿ ಪ್ರಣವ ಫೌಂಡೇಶನ್ ಗುರುಕುಲ ಬೆಳಗಾವಿ, ಮಾತೋಶ್ರೀ ಶಿವಯೋಗಿನಿ ದೇವಿಯವರು ಚನ್ನೂರು ಶಿವೇಂದ್ರ ಲೀಲಾಮಠ ಹಾರುಗೊಪ್ಪ ಹಾಗೂ ಜಗನಾಯಕನ ಕೊಪ್ಪ ಅದೇ ರೀತಿ ಇವರು ನೆರವೇರಿಸುವರು. ಸಂಗೀತ ಸೇವೆಯನ್ನು ವೇದಮೂರ್ತಿ ಗದಗಯ್ಯ ಗವಾಯಿಗಳು ಜಿ ಬಸವನಕೊಪ್ಪ ಹಾಗೂ ತಬಲಾ ಸೇವೆಯನ್ನು ಶ್ರೀ ಶಾಂತಕುಮಾರ್ ಬರದೂರ್, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಇವರು ನೆರವೇರಿಸಿಕೊಡ್ತಾರೆ. ಅದೇ ತರನಾಗಿ 20ನೇ ತಾರೀಕು ದಾಸೋಹ ಸೇವೆಯನ್ನು ನಮ್ಮೂರಿನವರೇ ಆಗಿರ್ತಕ್ಕಂಥ ಶ್ರೀ ಸೋಮಪ್ಪ ಮಬ್ಬನೂರು ಕುಟುಂಬ ವರ್ಗದವರು, ಶ್ರೀಮತಿ ಸುಶೀಲಾ ವೆಂಕಪ್ಪ ಎಲ್ಗಾರ್ ಕುಟುಂಬ ವರ್ಗದವರು, ಶ್ರೀ ರಮೇಶ್ ಬ ಕಂಬಿ ಕುಟುಂಬ ವರ್ಗದವರು ನಡೆಸಿಕೊಡುತ್ತಾರೆ. ಆ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವವು. ಇನ್ನು ಮಂಗಳವಾರ ದಿನಾಂಕ 21/4/2026ರಂದು ಬೆಳಗ್ಗೆ 11 ಗಂಟೆಗೆ ನೂತನ ಗ್ರಾಮದೇವಿಯರ ದೇವಾಲಯ ಲೋಕಾರ್ಪಣೆಗೊಳ್ಳುತ್ತದೆ. ಶ್ರೀ ಗ್ರಾಮದೇವಿಯರ ಪ್ರತಿಷ್ಠಾಪನೆ ಹಾಗೂ ಗ್ರಾಮಸ್ಥರಿಂದ ಉಡಿ ತುಂಬುವ ಕಾರ್ಯಕ್ರಮ ನೆರವೇರುವುದು. ಅವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ನೀಲಕಂಠ ಸ್ವಾಮಿಗಳು, ಶ್ರೀ ಮಹಾಂತ ದುರ್ದಂಡೇಶ್ವರ ಮಠ ಮುರುಗೋಡ್ ಪೂಜ್ಯರು ಹಾಗೂ ಶ್ರೀ ಶಟಸ್ಥಲ ಬ್ರಹ್ಮ ಉಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಸಾಂಬಯ್ಯನವರ ಮಠ ಹೂಲಿ ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳು,
ಸಂಸ್ಥಾನ ಹಿರೇಮಠ ಸಂಗೊಳ್ಳಿ, ಉಪದೇಶ ಶ್ರೀ ಷಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ಶನೇಶ್ವರ ಹಿರೇಮಠ ರಾಣೆಬೆನ್ನೂರು, ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯಜ್ಜನವರು ಬಂಗಾರಜ್ಜನ ಮಠ ಏಣಿಗೆ ಇವರು ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ಹಾಗೂ ನೇತೃತ್ವವನ್ನು ವಹಿಸುವರು. ದಿನಾಂಕ 21/4/2026 ಸಾಯಂಕಾಲ 7 ಗಂಟೆಗೆ ಪ್ರತಿದಿನದಂತೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಧರ್ಮಸಭೆ. ಅವತ್ತಿನ ಸಾನ್ನಿಧ್ಯವನ್ನು ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಮಡಿವಾಳ ರಾಜಯೋಗೀಂದ್ರ ಸ್ವಾಮಿಗಳು ಕಲ್ಮಠ ಚೆನ್ನಮ್ಮನ ಕಿತ್ತೂರು, ಉಪದೇಶವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳು ಶನೇಶ್ವರ ಹಿರೇಮಠ ರಾಣೆಬೆನ್ನೂರು, ಶ್ರೀ ಪರಮಪೂಜ್ಯ ಬಸವರಾಜ ದೇವರು ಬೃಹನ್ಮಠ ಹುಣಸಿಕಟ್ಟಿ ಹೊನ್ನಿಹಾಳ ಇವರು ಕೂಡ ವಹಿಸುವರು. ಅದೇ ತೆರನಾಗಿ ಅವತ್ತಿನ ದಾಸೋಹ ಸೇವೆಯನ್ನು ಶ್ರೀ ಪ್ರಮೋದ್ ಕುಮಾರ್ ಗಂಗಯ್ಯ ಒಕ್ಕಲ್ಮಠ ಸಹೋದರರು ಮತ್ತು ಕುಟುಂಬ ವರ್ಗದವರು ನಡೆಸಿಕೊಡುವರು. ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತದೆ. ಅದೇ ತೆರನಾಗಿ ಬುಧವಾರ ದಿನಾಂಕ 22/4/2026 ಬೆಳಿಗ್ಗೆ 11 ಗಂಟೆಗೆ ನಮ್ಮ ನೂತನ ದೇವಸ್ಥಾನದ ಕಳಸಾರೋಹಣ, ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಜನಜಾಗೃತಿ ಧರ್ಮ ಸಮಾರಂಭ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಹೊನ್ನೂರು ಈ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸುವರು. ಅವತ್ತಿನ ಸಮ್ಮುಖವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಶಿವಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಪಂಚಗ್ರಹ ಹಿರೇಮಠ ಸುಳ್ಳ, ನೇತೃತ್ವವನ್ನು ಶ್ರೀ ಷಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸಂಸ್ಥಾನ ಹಿರೇಮಠ ಸಂಗೊಳ್ಳಿ, ಉಪದೇಶಾಮೃತ ಶ್ರೀ ಷಟಸ್ಥಲ ಬ್ರಹ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮೂಲಿಮಠ ಸವದತ್ತಿ ಈ ಪೂಜ್ಯರು ವಹಿಸುವರು. ಅದೇ ರೀತಿ ಶ್ರೀಕೋಳದ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಅವತ್ತಿನ ಈ ಒಂದು ಧರ್ಮ ಸಮಾರಂಭದ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಸಂಸದರು, ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರು ವಹಿಸುವರು. ಮತ್ತು ಬೈಲಹೊಂಗಲದ ಶಾಸಕರು ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬೆಂಗಳೂರು ಇವರು ಶ್ರೀ ಮಹಾಂತೇಶ್ ಕೌಜಲಗಿ ಇವರು ಕೂಡ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಈರಣ್ಣ ಕಡಾಡಿ, ಶ್ರೀ ಚನ್ನರಾಜ್ ಹಟ್ಟಿಹೊಳಿ, ಲಖನ್ ಜಾರಕಿಹೊಳಿ, ವಿಶ್ವನಾಥ್ ಪಾಟೀಲ್, ಜಗದೀಶ್ ಮಟ್ಗುಡ್, ಮಹಾಂತೇಶ್ ದೊಡ್ಡಗೌಡ್ರು, ಶಂಕರ್ ಮಾಡಲ್ಗಿ, ಶ್ರೀಮತಿ ವಿದ್ಯಾವತಿ ಭಜಂತ್ರಿ, ಡಾಕ್ಟರ್ ವೀರಯ್ಯ ಹಿರೇಮಠ್, ಶ್ರೀ ರಾಮಚಂದ್ರ ಬಡಿಗೆ, ಶ್ರೀ ಈಶ್ವರ್ ಹೋಟಿ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ನಿರೂಪಣೆಯನ್ನು ರಾಣೆಬೆನ್ನೂರಿನ ಪೂಜ್ಯರು ನೆರವೇರಿಸುವರು. ಸ್ವಾಗತ ಭಾಷಣವನ್ನು ಶ್ರೀ ಗ್ರಾಮದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಲಿಂಗಪ್ಪ ಕೊಡ್ಲಿ ಇವರು ನೆರವೇರಿಸಿಕೊಡುವರು. ಗುರುರಕ್ಷೆ ಶ್ರೀ ಬಿಜೆ ಸಾಂಗ್ಲೆ, ಮುಖ್ಯ ಕಾರ್ಯನಿರ್ವಾಹಕರು ಬಿಜೆ ಸಿರ್ಕೆ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಪುಣೆ, ಶ್ರೀ ಯೋಗೀಶ್ ಬಿಆರ್, ಮಾನ್ಯ ಕ್ಷೇತ್ರ ಯೋಜನಾಧಿಕಾರಿಗಳು SKPRDP BB ಟ್ರಸ್ಟ್ ರಿಜಿಸ್ಟರ್ ಕಿತ್ತೂರು, ಶ್ರೀ ಹಳ್ಳಿ ಪವರ್ ಕಾರ್ಯಕ್ರಮ ಸಂಯೋಜಕರು ಜಿ ಕನ್ನಡ ಬೆಂಗಳೂರು ಇವರು ಅವತ್ತಿನ ಗುರುರಕ್ಷೆಗೆ ಪಾತ್ರರಾಗಲಿದ್ದಾರೆ. ಬುಧವಾರ ದಿನಾಂಕ 22/4/2026 ಸಾಯಂಕಾಲ 7:30ಕ್ಕೆ ಪ್ರತಿದಿನದಂತೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಧರ್ಮಸಭೆಯ ಸಾನ್ನಿಧ್ಯವನ್ನು ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಾಲಾಕ್ಷ ಸ್ವಾಮಿಗಳು ಸೀಮಿಮಠ ಕಾದರವಳ್ಳಿ, ಉಪದೇಶವನ್ನು ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಸ್ವಾಮಿಗಳು 3000 ಮಠ ಬೈಲಹೊಂಗಲ, ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸುತ್ತಗಟ್ಟಿ ಪೂಜ್ಯರು ಉಪದೇಶವನ್ನು ನೆರವೇರಿಸಿಕೊಡುವರು. ಅವತ್ತಿನ ದಾಸೋಹ ಸೇವೆಯನ್ನು ಶ್ರೀ ಡಾಕ್ಟರ್ ಬಸವರಾಜ್ ಪ ಹಿರೇಮಠ್ ಕುಟುಂಬ ವರ್ಗದವರು ಸಂಗೊಳ್ಳಿ ಇವರು ನೆರವೇರಿಸಿಕೊಡುವರು. ಅದೇ ತರನಾಗಿ ಅವತ್ತು ವಿಶೇಷವಾಗಿ ರಾತ್ರಿ 10 ಗಂಟೆಗೆ ನಮ್ಮೂರಿನ ಶ್ರೀ ಗ್ರಾಮ ದೇವತೆಯರ ಯುವ ಗೆಳೆಯರ ಬಳಗದ ಸಂಗೊಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಗೊಳ್ಳಿಯ ಸಾಂಸ್ಕೃತಿಕ ಸಂಭ್ರಮ 2026 ಜಿ ಕನ್ನಡ ಸರಿಗಮಪ ಕಲಾವಿದರಿಂದ ಒಂದು ರಸಮಂಜರಿಯ ಕಾರ್ಯಕ್ರಮ ಕೂಡ ನೆರವೇರುತ್ತದೆ. ಗುರುವಾರ ದಿನಾಂಕ 23/4/2026 ಪ್ರಾತಃ ಕಾಲ ಗ್ರಾಮದ ಶ್ರೀ ಕಲ್ಮೇಶ್ವರ, ಶ್ರೀ ಬಸವೇಶ್ವರ, ಶ್ರೀ ವಿಠಲ ರುಕ್ಮಿಣಿ, ಶ್ರೀ ಬೀರದೇವರ, ಶ್ರೀ ಯಮನೂರಪ್ಪ ದೇವರುಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮ. ಅವತ್ತಿನ ಸಾಯಂಕಾಲ 7:30 ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಧರ್ಮಸಭೆಯ ಸಾನ್ನಿಧ್ಯವನ್ನು ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರ ಸ್ವಾಮಿಗಳು
ಶ್ರೀ ಗುರು ಮಡಿವಾಳೇಶ್ವರ ಮಠ ನಿಚ್ಚಣಿಕಿ. ಉಪದೇಶವನ್ನು ಶ್ರೀ ಪರಮ ಪೂಜ್ಯ ಅಭಿನವ ಸಿದ್ಧಲಿಂಗ ಸ್ವಾಮಿಗಳು ಸುಖದೇವಾನಂದ ಆಶ್ರಮ ನಯಾನಗರ ಪೂಜ್ಯರು ಉಪದೇಶವನ್ನು ನೀಡಲಿದ್ದಾರೆ. ದಾಸೋಹ ಸೇವೆಯನ್ನು ಶ್ರೀ ಚಂದ್ರಶೇಖರಪ್ಪ ಹಿರೇಮಠ್ ಕುಟುಂಬ ವರ್ಗದವರು ಸಂಗೊಳ್ಳಿ ಇವರು ನಡೆಸಿಕೊಡುವರು. ಅದೇ ಗುರುವಾರ ರಾತ್ರಿ 10:30 ಗಂಟೆಗೆ ಶ್ರೀ ಶಿವಮುರುಗೋಡ್ ತಂಡದವರಿಂದ ಹಾಸ್ಯಮಯ ರಸಮಂಜರಿ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಹಾಗೂ ಈ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಮ್ಮೂರಿನಲ್ಲಿ ನಡೆದು ಹೋಗಿರ್ತಕ್ಕಂಥ ಜಿ ಕನ್ನಡದ ಹಳ್ಳಿ ಪವರ್ ಕಾರ್ಯಕ್ರಮದ ಎಲ್ಲ ಸ್ಪರ್ಧಿಗಳು ಕೂಡ ಭಾಗವಹಿಸುವರು. ಇನ್ನು ಶುಕ್ರವಾರ ದಿನಾಂಕ 24/4/2026 ಬೆಳಿಗ್ಗೆ 8 ಗಂಟೆಗೆ ಗ್ರಾಮದ ಸುಮಂಗಲೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನೆರವೇರುತ್ತದೆ. ಅವತ್ತಿನ ಸಾಯಂಕಾಲ 7:30 ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಧರ್ಮಸಭೆಯ ಮುಕ್ತಾಯ ಸಮಾರಂಭ ನೆರವೇರ್ತದೆ. ಅವತ್ತಿನ ಸಾನ್ನಿಧ್ಯವನ್ನು ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಸ್ವಾಮಿಗಳು ಮಡಿವಾಳೇಶ್ವರ ಮಠ ಹೊಸೂರ. ಉಪದೇಶವನ್ನು ಶ್ರೀ ಪರಮ ಪೂಜ್ಯ ಪೂರ್ಣಾನಂದ ಭಾರತೀ ಸ್ವಾಮಿಗಳು ಸುಕ್ಷೇತ್ರ ಇಂಚಲ, ಶ್ರೀ ಪರಮ ಪೂಜ್ಯ ಅಡವೇಶ ದೇವರು ತಾರಿಹಾಳ ಈ ಪೂಜ್ಯರು ನೆರವೇರಿಸಿಕೊಡುವರು. ಅವತ್ತಿನ ದಾಸೋಹ ಸೇವೆಯನ್ನು ಶ್ರೀ ರುದ್ರಪ್ಪ ಚ ಬೆನ್ನಿ ಕುಟುಂಬ ವರ್ಗದವರು ಇವರು ನಡೆಸಿಕೊಡುವರು. ಅವತ್ತು ರಾತ್ರಿ 10 ಗಂಟೆಗೆ ಜನಪದ ಜಾತ್ರೆ ಕಲಾತಂಡ ಗದಗ್ ಇವರಿಂದ ಜನಪದ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಸಹಯೋಗವನ್ನು ಅಂದರೆ ಕಲಾ ತಂಡಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜನೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರು ಸಹಕರಿಸಿರುತ್ತಾರೆ. ಈ ಪವಿತ್ರ ಕಾರ್ಯಕ್ರಮಕ್ಕೆ ರಾಯಣ್ಣನ ಸಂಗೊಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಸದ್ಭಕ್ತರೆಲ್ಲರೂ ಪಾಲ್ಗೊಂಡು ತನು ಮನ ಧಾನ್ಯ ಪೂರ್ವಕ ಸೇವೆ ಸಲ್ಲಿಸಿ ಶ್ರೀ ಗ್ರಾಮ ದೇವರಿಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಪ್ರಥಮದಲ್ಲಿ ಗ್ರಾಮ ದೇವತೆಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ 3 ವರ್ಷಗಳ ಹಿಂದೆ ಸಂಗೊಳ್ಳಿ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಶ್ರೀ ಗ್ರಾಮ ದೇವತೆಯ ನೂತನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಎಲ್ಲ ಸಂಗೊಳ್ಳಿ ಗ್ರಾಮದ ಗ್ರಾಮಸ್ಥರ ಹಾಗೂ ಸಂಗೊಳ್ಳಿ ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಸೇರಿ ಸುಮಾರು 1,50,00,000 ರೂಪಾಯಿ ವೆಚ್ಚದಲ್ಲಿ ನೂತನವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಶ್ರೀ ಗ್ರಾಮ ದೇವತೆಯ ದೇವಸ್ಥಾನವನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಭಕ್ತಿ ಭಾವದಿಂದ ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಹಂತಕ್ಕೆ ಆ ದೇವಸ್ಥಾನ ಬಂದು ತಲುಪಿದೆ. ಈ ಒಂದು ಸುಸಂದರ್ಭದಲ್ಲಿ ಒಂದು ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಉದ್ಘಾಟನೆ ಆಗ್ತಕ್ಕಂಥ ಈ ಒಂದು ಹೆಮ್ಮೆಯ ಒಂದು ಸುಮಧುರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಉದ್ಘಾಟನೆಯ ಪೂರ್ವಭಾವಿಯಾಗಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಂದು ವಾರವನ್ನು ಬಿಡುವ ಕಾರ್ಯಕ್ರಮವನ್ನು ಮಾಡಿ ಈ ಇವತ್ತಿನ ದಿನ ಗ್ರಾಮ ದೇವತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿ ಇನ್ನು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಈ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಪ್ರಾರಂಭಗೊಳ್ತಾ ಇದ್ದೇವೆ. ಇದೇ ತಿಂಗಳು ಏಪ್ರಿಲ್ 20ರಿಂದ ಏಪ್ರಿಲ್ 24ರವರೆಗೆ 5 ದಿನಗಳವರೆಗೆ ಈ ಒಂದು ನೂತನ ಗ್ರಾಮ ದೇವತೆಯರ ದೇವಸ್ಥಾನದ ಉದ್ಘಾಟನಾ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಅತಿ ಹುಮ್ಮಸ್ಸಿನಿಂದ ಎಲ್ಲ ಗ್ರಾಮಸ್ಥರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಅದರ ಜೊತೆಗೆ 5 ದಿನಗಳ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಎಲ್ಲ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನ ಒಂದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ದಿನಾಂಕ 22/4/2026 ಶ್ರೀಮದ್ ರಂಭಾಪುರಿ ವೀರಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ರಂಭಾಪುರಿ ಜಗದ್ಗುರುಗಳ ಒಂದು ಸಕಲ ವಾದ್ಯ ಮೇಳದೊಂದಿಗೆ ಸಾರೋಟ್ನಲ್ಲಿ ರಂಭಾಪುರಿ ಜಗದ್ಗುರುಗಳ ಒಂದು ಮೆರವಣಿಗೆ ಕಾರ್ಯಕ್ರಮ ಅದರ ಜೊತೆಗೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಸುಸಂದರ್ಭದಲ್ಲಿ ನಮ್ಮೂರಿನ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ 800ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ 5 ದಿನಗಳವರೆಗೆ ನಿರಂತರವಾಗಿ ಮಹಾಪ್ರಸಾದ ನಿರಂತರವಾಗಿ ಅನ್ನದಾಸೋಹ ಸೇವೆ ಕೂಡ ಪ್ರಾರಂಭಗೊಳ್ಳುತ್ತದೆ.